ಸರ್ ಸ್ಟೇಷನ್ ಹತ್ರ ಬಂದಿಲ್ಲ ಅಂದರು ಸರ್ ಅವಾಗಲೇ. ಓ ಏನು ಆಟ ಆಡಿಸ್ತಾರೆ ಗುರು ನನ್ನ ಮಕ್ಕಳು. ಇಲ್ಲಿಗೆ ಬಂದು ಕೇಳಿದ್ರೆ ಇರಿ ಫೋನ್ ಮಾಡ್ತೀನಿ ಅಂತಾರೆ, ಫೋನ್ ಮಾಡಿದ್ರೆ ಅವರು ಯಾರಿಗೂ ಗಾಡಿ ಕೊಡಬೇಡಿ ಅಂತಾರೆ. ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಬರಬೇಕು ಇವ್ರು ಬರಬೇಕು ವೆಯ್ಟ್ ಮಾಡಿ ಅಂತ ಅಂದ್ಕೊಂಡು ಓಯ್ 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 ಓಯ್. ಯಾರಾದರೂ ಈ ಮೈಸೂರು ಬೆಟ್ಟಕ್ಕೆ ಬರೋರಿದ್ರೆ ದಯವಿಟ್ಟು ಹುಷಾರಾಗಿ ಓಡಿಸ್ಕೊಂಡು ಬನ್ನಿ, ಅದು ಎಸ್ಪೆಷಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಸೊ ಫೈನಲಿ ಕೇಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೊರಟಿದ್ದೀವಿ. 1,500 ಫೈನ್ ಹಾಕಿದ್ರಪ್ಪ. ಈ ಫೈನ್ಗೋಸ್ಕರ ಬೆಳಿಗ್ಗೆ 10 ಗಂಟೆಗೆ ಕೆಳಗಡೆ ಕರ್ಕೊಂಬಂದು ಈಗಾಗಲೇ 1:30. ಈ ಪೊಲೀಸವ್ರು ಹೆಂಗೆ ಅಂತಂದರೆ ಅವ್ರು ಬರಬೇಕು ಇವ್ರು ಬರಬೇಕು ಅಂದ್ಕೊಂಡು ಬೆಳಗ್ಗೆಯಿಂದ ಕಾಯಿಸ್ಬಿಟ್ರು ಮಧ್ಯಾಹ್ನ ತನಕ. ನಾವು ಊಟ ಮಾಡಿಲ್ಲ ಏನಿಲ್ಲ, ದರ್ಶನಕ್ಕೂ ಹೋಗಲಿಲ್ಲ. ಇಲ್ಲ ಅಲ್ಲ ಕಣಪ್ಪ, ಹಿಂಗೆ ಫೈನ್ ಕಟ್ಬಿಟ್ಟು ಹೋಗು ಅಂತಿದ್ದೀರಾ, ನಾವು ಅವಾಗಲೇ ಫೈನ್ ಕಟ್ಬಿಟ್ಟು ಏನೊಂದ್ಸರಿ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದ. ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಬರಬೇಕು ಇವ್ರು ಬರಬೇಕು ವೆಯ್ಟ್ ಮಾಡಿ ಅಂತ ಅಂದ್ಕೊಂಡು ಸೀನ್ ಮಾಡಿದ್ರು. ಹೋಗು 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 ಹೋಗು. ಯಾರು ನೋಡಿ ಸಾಯ್ತಾನ ಒಳ್ಳೆ ಲೋಕಲ್ ಆದ್ರೇನು. ಓಯ್ 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 ಓಯ್. ಏ ಸೈಕ್ ನನ್ನ ಮಕ್ಕಳಪ್ಪ. ನೀವು ಯಾರಾದರೂ ಈ ಮೈಸೂರು ಬೆಟ್ಟಕ್ಕೆ ಬರೋರಿದ್ರೆ ದಯವಿಟ್ಟು ಹುಷಾರಾಗಿ ಓಡಿಸ್ಕೊಂಡು ಬನ್ನಿ, ಅದು ಎಸ್ಪೆಷಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ ಈ ಕಡೆ ತಲೆನೇ ಹಾಕಕ್ಕೆ ಹೋಗ್ಬಿಡಿ. ನಿಜವಾಗ್ಲೂ ಕಂಡೀಷನ್ ಹೇಳೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಅಲ್ಲ ಗೈಸ್, ಇಲ್ಲಿಗೆ ಹೆಲ್ಮೆಟ್ ಇಲ್ದೇನೆ ಬರ್ತಾರೆ, ಅವ್ರನ್ನೆಲ್ಲ ಯಾರು ಮುಟ್ಟೋದೇ ಇಲ್ಲ. ನಮ್ಮನ್ನು ಮಾತ್ರ ಹಾಕೊಂಡು ಹೆಂಗ್ ಮಾಡ್ತಾರೆ ಗೊತ್ತಾ? ಥೂ. ಕಾಮನ್ ಮಾಡೋಣ ಬೈ, ಬೇಡ. ಹೆಂಗೋ ಡಾಕ್ಯುಮೆಂಟ್ ಅವನ ಹತ್ರನೇ ಐತೆ, ಹೆಂಗೂ ಇಸ್ಕೊಂಡಿಲ್ಲ. 3 ರೌಂಡ್ ಬೆಟರ್ ಇಲ್ಲ. ಅವ್ರ ಹತ್ರ ನಂಬರ್ ಏನಾದರೂ ಕೇಳು, ಯಾರ ಹತ್ರ ಇದೆ ನಂಬರು ಅಂತ. ಸರಿ ಸರ್ ಅಂತ ಅಂದ್ಬಿಟ್ಟು ಇದಾರಲ್ಲ. ಹಾಂ ಹೌದು ಹೌದು, ಪೇ ಮಾಡ್ತೀವಿ ಅಲ್ಲೇ ಸ್ಟೇಷನ್ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಗಾಡಿ ಇಸ್ಕೊಂಡು ಹೋಗಿ. ಸರ್ ಸ್ಟೇಷನ್ ಹತ್ರ ಬಂದಿಲ್ಲ ಅಂದರು ಸರ್ ಅವಾಗಲೇ. ಗಾಡಿ ಸ್ಟೇಷನ್ ಇವಾಗ ಹೋಗಿರೋದಾ? ಸಂಜೆ 9 ಗಂಟೆಗೆ. ಅಲ್ಲ ಸರ್, ಇವಾಗ ಮಧ್ಯಾಹ್ನ ಊಟಕ್ಕೆಲ್ಲ ಮುಚ್ಚಲ್ವಾ ಹೀಗೆ? ಕ್ಲೋಸ್ ಆಗಿ 4 ಗಂಟೆಗೆ. ವಾ, ಟೈಮ್ ಆಗಲೇ ಆಗೋಯ್ತಲ್ಲ. ಇಲ್ಲ ಎಷ್ಟಾಯ್ತು ಟೈಮು? 1:45. ಅಲ್ಲಿಗೆ ಹೋಗಿ ತೊಗೊಂಬರೋದು 2 ಗಂಟೆ. ಇನ್ನು ಮತ್ತೆ 4 ಗಂಟೆಗೆ ಮೇಲೆ ಬರ್ಬೇಕು ನಾವು ಮಕ್ಕಳು. ಅಟ್ಲೀಸ್ಟು ಇನ್ಫಾರ್ಮ್ ಆದರೂ ಮಾಡ್ಬೇಕು ತಾನೆ. ಏನು ಆಟ ಆಡಿಸ್ತಾರೆ ಗುರು, ಥೂ ಸೈಕ್ ನನ್ನ ಮಕ್ಕಳು. ಕಾರ್ ಬರ್ತಾರೆ, ನಡಿಯ ಮನ್ಸ ಕೆಳಗಡೆ ಊಟ ಮಾಡ್ಕೊಂಡು ಬಂದ್ಬೇಡ ನಡಿ. ಬಿಟ್ಟರೆ ಆಗೋಗ್ಬಿಟ್ಟು ದರ್ಶನ ಆದರೆ ನಾವು ಏನು ಬೇಕಾದ್ರೂ ಮಾಡ್ಕೊಬೋದು ಅಂತ ನಾನು ಸುಮ್ಮನೆ ಬಂದು ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ದೀವಿ. ಫೈನ್ ತಲೆ ನೀನು ನಾವೇ ಕೇಸ್ ಹಾಕ್ಬೋದು ಗಾಡಿ ಎತ್ಕೊಂಡು. ಅಲ್ಲೆಲ್ಲ ಕೇಳಿಸ್ಕೊ, ನೀನು ಹೋಗೋಂಗಿದ್ರೆ ಹೋಗು, ನಾನು ಬೇಕಾದ್ರೆ ಹೋಗ್ಬಿಟ್ಟು ಬರ್ತೀನಿ. ಮಚ್ಚ ಗಾಡಿ ಬಿಟ್ಬಿಟ್ಟು ಹೋಗತ್ತೆ ಹೇಳು ನೀನೆ. ಇವಾಗ ಮತ್ತೆ ಕೆಳಗಡೆ ಇಳಿಬೇಕಾ? ಸೊ ಅಂತೂ ಇಂತೂ ಇಲ್ಲಿಗೆ ಬಂದು ಮತ್ತೆ ತ್ರಿಬಲ್ ಸ್ಟಾರ್ ಅವ್ರ ಹತ್ರ ಮಾತಾಡಿ ಮತ್ತೆ ಇಲ್ಲಿಗೆ ಬಂದು ಇವ್ರ ಹತ್ರ ಮಾತಾಡಿ ಒಳ್ಳೆ ಕತೆ ಮಾಡ್ತಾರೆ ಗುರು. ಇಲ್ಲಿಗೆ ಬಂದು ಕೇಳಿದ್ರೆ ಇರಿ ಫೋನ್ ಮಾಡ್ತೀನಿ ಅಂತಾರೆ, ಫೋನ್ ಮಾಡಿದ್ರೆ ಅವರು ಯಾರಿಗೂ ಗಾಡಿ ಕೊಡಬೇಡಿ ಅಂತಾರೆ. ಆಮೇಲೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಮತ್ತೆ ಇಲ್ಲಿಗೆ ಬಂದಾಗ ಸರಿ ಆಯಿತು ಹೋಗಿ ಅಂದ್ಬಿಟ್ಟು ಕಳಿಸೋದು. ಏನು ಕತೆ ಗುರು ಇವ್ರದ್ದೆಲ್ಲ. ಫೋನಲ್ಲೇ ಒಂಥರ ಮಾತಾಡ್ತಾರೆ, ಕರೆಕ್ಟಾಗಿ ಏನಾದರೂ ಹೇಳಬೇಕು. ಅಲ್ಲಿ ಊಟನೂ ಮಾಡಲಿಲ್ಲ ಗೈಸ್, ದೇವಸ್ಥಾನ ಓಪನ್ ಇದೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಡೈರೆಕ್ಟಾಗಿ. ಇಲ್ಲಿದೆ. ಅಯ್ಯೋ ಲವ್, ಈಗ ತಿರುಗಿಸಿದ್ದೆ ಇವಾಗ ಗಾಡಿನ. ಸರಿ ಬನ್ರಿ ಹೋಗ್ಬಿಟ್ಟು ಬೇಗ ಬೇಗ ದರ್ಶನ ಮಾಡ್ಕೊಂಡ್ ಬರೋಣ. ಆ ಡಬ್ಬ ನನ್ನ ಮಗ ಪೊಲೀಸ್ ಅವನು ಟೈಮಿಂಗ್ಸೇ ಉಲ್ಟಾ, ಅವನಿಗೆ ಗೊತ್ತಿಲ್ಲ ಇಲ್ಲಿ ಕೆಲಸ ಮಾಡೋನು. 1 hour later. ಸೊ ಗೈಸ್ ಫೈನಲಿ ಮಳೆ ಬಂತು. ಕ್ರೇಜಿ
ಬೆಳಿಗ್ಗೆಲ್ಲ ಅಷ್ಟು ಸೀನ್ ಮಾಡಿದ್ದಕ್ಕೆ ಇವಾಗ ಮಳೆ ಬಂದಿದ್ದು ಮಸ್ತಾಗೈತೆ ಮಚ್ಚ. ಬೆಳಿಗ್ಗೆ ಹೊತ್ತು ನೋಡಿದ್ರೆ ಬೆಳಿಗ್ಗೆ 8 ಗಂಟೆ 9 ಗಂಟೆ ಸೀನ್ ಆಗಿದ್ದು, ಮಧ್ಯಾಹ್ನ 2 ಗಂಟೆ ತನಕ ಓಡಾಡಿದ್ದೀವಿ. ಆಮೇಲೆ 3 ರಿಂದ 4 ಸಲ ಬೆಟ್ಟಕ್ಕೆ ಬಂದಿದ್ದೀವಿ. ಇಂದ ದರ್ಶನ ಆಯಿತು. ನಾವು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ನೋಡೋದು. ಬಟ್ ಊಟ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿದ್ರೆ ಮಳೆ ಬಿರಿ ಹೊಡಿತೈತೆ. ಇವಾಗ ಗಾಡಿನೂ ಫುಲ್ ಚಿತಲ್ಬತ್ತಲು, ಗ್ರೇನ್ ಗೇರ್ಸ್ ಬೇರೆ ತಗೊಂಬಂದಿಲ್ಲ. ಅದು ಹಾಂ ಬಂದು ತೆಗಿಲಿಲ್ವಾ? ಗುಡ್ ಸಾಕದು ಗೇಟ್. ಹಾಂ ಓಪನ್ ಮಾಡಿದ್ಯಾ? ಓಪನ್ ಮಾಡಿದ್ಯಾ ಹೇಳು. ಹಾಯ್ ಫ್ರೆಂಡ್ಸ್, ಹೀಗೆ ಎಲ್ಲ ಹೇಗಿದ್ದೀರಾ? ನಾನು ಮಾಡ್ತೀನಿ ನನ್ನ ಮಗ ಕೊಟ್ಟಿದ್ದ ಸೀನ್ಗೆ ನಾನಲ್ಲ ಅವನು. ಅವ್ನು ಪಾಪ ಬಿಡಿ, ಅವ್ನು ಗಾಡಿ ಹಿಂದೆನೇ ನಿಂತ್ಕೊಳ್ತಾರೆ. ನಿನ್ನೆ ನೋಡಿದ್ರೆ ಹಿಂದೆಯಿಂದ ಇಕ್ಕಿದ್ರಂತೆ, ಇವತ್ತು ನೋಡಿದ್ರೆ ಸೈಡಿಂದನೇ ಇಕ್ಬಿಟ್ಟವ್ರು. ಈ ಶೋಕಿಗಳೆಲ್ಲ ಬೇಕಾ ಹೇಳ್ರಿ? ಬೇಡ, ನಮ್ಮ ಥರ ಡೀಸೆಂಟ್ ಆಗಿರೋಣ. ಫುಲ್ ಮಳೆ ಗಾಯ್ಸ್, ಏನು ಕೇಳ್ತೀರಾ? ಮೈಸೂರಲ್ಲಿ ಭರ್ಜರಿ ಮಳೆ ಅನ್ಕೊಳ್ಳಿ. ನೋಡಿ ಗಾಡಿ ಹೊಡೆದಿರೋ ಫೋರ್ಸಿಗೆ ಬ್ಯಾರಿಗೇಡ್ಸ್ಗಳೆಲ್ಲ ಬಿದ್ದೇ ಹೋಗ್ಬಿಟ್ಟವೆ. ಗಾಳಿ ಬೀಸಿರೋ ಫೋರ್ಸಿಗೆ ಮಾನ್ಸೂನಲ್ಲಿ ಹೊಡಿತಾ ಇರೋ ಫೀಲ್ ಆಗ್ತೈತೆ ನನಗೆ. ನಿಧಾನಕ್ಕೆ ಹೋದ್ರಣ ಜೋರಾಗಿ ಹೋದ್ರಣ ಗಲೀಜು ಹಾಗೆ ಆಗದೆ. ಮಳೆ ಬರೋದು ಫುಲ್ಲು ದಾರಿ ಉದ್ದಕ್ಕೂ ಮಳೆ ಬಂದೈತೆ. ಅದ್ರ ಬದಲು ಹೋಗ್ಬಿಡೋಣ ನಾರ್ಮಲಾಗಿ. ಯಾಕೆ ಸುಮ್ಮನೆ ನಿಧಾನಕ್ಕೆಲ್ಲ ಹಿಂಗೆಲ್ಲ ಆಡ್ಸ್ಕೊಂಡೆಲ್ಲ ಹೊರಗೆ ಹೋಗೋದು ಅಲ್ವಾ? ಇಂಥ ನನ್ನ ಮಕ್ಳಿಗೆ ಏನು ಮಾಡೋಣ ಹೇಳ್ರಿ? ತಿನ್ಬಿಟ್ಟು ಎಸ್ಬಿಟ್ಟು ಹೋಯ್ತಾರಲ್ಲ, ಇಂಥ ಎಜುಕೇಟೆಡ್ ನಾಳೆ ಯಾಕೆ ನನ್ನ ಮಕ್ಳು ಇವರಲ್ಲ. ಎಸ್ಬಿಟ್ಟು ಹೋಯ್ತಾರ ಹಂಗೆ. ಇದ್ಯಾರು ಕಲಾವಿದ್ರು ಹೋಯ್ತವ್ರೆ. ಸೊ ನಿನ್ನೆ ಲೇಟಾಗಿ ಬಂದ್ವಿ ಮನೆಗೆ. ಆ್ಯಕ್ಚುಲಿ ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಎಲ್ಲ ತುಂಬ ಮಳೆ ಇತ್ತು. ಸೊ ಆದ್ದರಿಂದ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೈಟ್ ಒಂದು 10-11 ಗಂಟೆ ಆಗಿತ್ತು ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ ಬೆಂಗಳೂರಿಗೆ. ಸೊ ಗಾಡಿ ನೋಡ್ತಾ ಇದ್ದೀರಾ, ಫುಲ್ ಚಿತಾಲ್ಪತಾಲಾಗಿದೆ ಗೈಸ್ ಗಾಡಿ ಮಾತ್ರ. ನೋಡಿ ಇಲ್ಲಿ ಮಣ್ಣೆಲ್ಲ ಆರ್ಬಿಟ್ಟೈತೆ ಮೇಲೆ. ಅಂದರೆ ಜಾಸ್ತಿ ಎಲ್ಲ ಏನು ಗಲೀಜಾಗಿಲ್ಲ, ಲೈಟಾಗಿ ಮಾತ್ರ ಗಲೀಜಾಗಿದೆ. ಆ್ಯಸ್ ಯೂಶಲ್ ನಾರ್ಮಲ್ ಮಳೆಯಲ್ಲೆಲ್ಲ ಹಿಂಗೆ ಓಡಿಸ್ತೀವಿ ಅದೇ ಥರ. ಸೊ ಫ್ರಂಟ್ ಫೋಕ್ಸ್ ಹೇಳ್ತಿದ್ನಲ್ಲ, ಸೊ ನೋಡಿ ಫ್ರಂಟ್ ಫೋಕು ಈ ಥರ ಇದನ್ನು ರಿಮೂವ್ ಮಾಡ್ತಾರೆ. ಸೊ ಇದನ್ನು ರಿಮೂವ್ ಮಾಡಿ ಆಯಿಲ್ನ ತೆಗ್ದು ಇಲ್ಲಿ ಸ್ಪ್ರಿಂಗ್ಸ್ ಬರುತ್ತೆ ಸೈಡಲ್ಲಿ ಒಳಗಡೆ. ಸೊ ಆ ಸ್ಪ್ರಿಂಗ್ಸ್ನ ಚೇಂಜ್ ಮಾಡ್ತಾರೆ. ಆಮೇಲೆ ನಿಮಗೆ ಸಸ್ಪೆನ್ಷನ್ ಕೂಡ ನೀಟಾಗಿ ವರ್ಕ್ ಆಗುತ್ತೆ. ಅಂದರೆ ಕೆಳಗಡೆಯಿಂದ ಪ್ರೆಷರ್ ಏನು ಹೊಡೆಯುತ್ತೆ ನಿಮಗೆ ಹ್ಯಾಂಡಲ್ ಬಾರಿಗೆ, ಸೊ ಕೆಳಗಡೆಯಿಂದ ಹೊಡೆಯೋ ಫೋರ್ಸು ನಿಮಗೆ ಮೇಲ್ಗಡೆ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಬ್ರೇಕ್ ಹಿಡಿದಾಗ ಒಂಥರ ಈ ಬ್ರೇಕಿಂಗ್ ಸೌಂಡ್ ಬರುತ್ತೆ. ನೀವು ಒಂದು ಕಡ್ಡಿ ಹಿಡ್ಕೊಂಡು ಮುರಿದಾಗ ಸೌಂಡ್ ಬರುತ್ತೆ ಕಟ್ ಅಂತ. ಸೊ ಆ ಥರ ಸೌಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನಾದರೂ ಈ ಥರ ಮಾಡಿ. ಸೊ ಇನ್ನು ರೇರ್ ಸಸ್ಪೆನ್ಷನ್ ಅದೇನು ತಲೆನೋವಿಲ್ಲ, ಅದು ಆ್ಯಸ್ ಯೂಶಲ್ ಅದು ನಾರ್ಮಲ್ ಆಗಿದೆ. ಸೊ ಗೈಸ್ ಇವಾಗ ಇನ್ನೊಂದು ಮ್ಯಾಟ್ರ್ ಮರ್ತೋಗಿದೆ. ಅದೇ ಆ ಇಂಜಿನ್ ಲೈಟ್ ಏನಕ್ಕೆ ಆನ್ ಆಯಿತು ಅಂತ ಹೇಳೋದನ್ನು ನಾನು ಮರ್ತೋಗಿದ್ದೆ. ಸೊ ಅದಕ್ಕೆ ನಾನು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ ಗೈಸ್, ಸಿಂಪಲ್ ರೀಸನ್ ಅದು. ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ಆಫ್ ಆಗೋಯ್ತು ಗಾಡಿ. ಇನ್ನೇನು ಗಾಡಿ ಪೂರ್ತಿ ಸ್ಟಾರ್ಟ್ ಆಗಬೇಕು ಅನ್ನೋ ಟೈಮಲ್ಲಿ ಕಂಪ್ಲೀಟಾಗಿ ಆಫ್ ಆಗೋಯ್ತು. ಡಿಸ್ಪ್ಲೇ ಆಫ್ ಆಯಿತು, ಗಾಡಿ ಆಫ್ ಆಯಿತು. ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗಿ ಅದೇ ಆಟೋಮೆಟಿಕ್ಕಾಗಿ ಆನ್ ಕೂಡ ಆಯಿತು. ಸೊ ಅವಾಗ ಏನಾಗುತ್ತೆ, ಇ ಸಿ ಯುಲ್ಲಿ ಅದು ಪವರ್ ಸಪ್ಲೈ ಕಟ್ ಆಫ್ ಆಗುತ್ತಲ್ಲ. ಸೊ ಆವಾಗ ಇ ಸಿ ಯುಲ್ಲಿ ಒಂದು ಎರರ್ ಥರ ಬರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡಬೇಕು. ಅದು ಕ್ಲಿಯರ್ ಮಾಡಿದ್ರೆ ಇನ್ನು ಆರಾಮಾಗಿ ಓಡುತ್ತೆ ಗಾಡಿ, ಇನ್ನೇನಿಲ್ಲ. ಈ ಒಂದು ಎರರ್ಗೋಸ್ಕರ ಅದು ಇಂಜಿನ್ ಲೈಟ್ ಆನಲ್ಲಿದೆ. ಬಟ್ ಇನ್ನು ಅದು ಬಿಟ್ಟರೆ ಅದರಲ್ಲಿ ಏನು ಇಶ್ಯೂಸ್ ಆಗೋಲ್ಲ. ಸೊ ಅದಕ್ಕೆ ಗಾಡಿ ನನಗೆ ನಿಲ್ಲಿಸಿದ್ದೀನಿ. ನಾವು ಭಾನುವಾರ ಬಂದಿದ್ದು, ಇವತ್ತಾಗಲೇ ಗುರುವಾರ. ಸೊ ಬಂದು 4 ದಿವಸ ಆಗಿದೆ. ಸೊ 4 ದಿವಸದಿಂದ ಗಾಡಿ ಹಂಗೆ ನಿಲ್ಲಿಸಿದ್ದೀನಿ, ತೆಗ್ದೇ ಇಲ್ಲ, ಸ್ಟಾರ್ಟು ಕೂಡ ಮಾಡಿಲ್ಲ ನನ್ನ ಗಾಡಿನ. ಬಿಕಾಸ್ ಬೇರೆ ಒಂದು ಕೆಲಸ ಆಯಿತು. ಸೊ ಅದರಿಂದ ನಾನು ವೀಡಿಯೋಸ್ನೂ ಕೂಡ ಎಡಿಟ್ ಮಾಡಿ ಬೇಗ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ವೀಡಿಯೋ ಹಾಕ್ಬಿಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲನ್ನು ವಿನ್ನರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನನ್ನೊಂದು ಹೊಸ ವೀಡಿಯೋ ಅಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.